ಇವತ್ತು ನಾನು ತೋರಿಸ್ತಾ ರೆಸಿಪಿ ಕ್ರಿಸ್ಪಿ ಆನಿಯನ್ ದೋಸೆ. ಪರ್ಫೆಕ್ಟಾಗಿ ದೋಸೆ ಬ್ಯಾಟರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ನಾನು 3 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ. ಇದಕ್ಕೆ ನಾನು 1 ಗ್ಲಾಸು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ, 1 ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ, ಮತ್ತು ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ಸೊ ಇದನ್ನು ನೀರು ಹಾಕ್ಕೊಂಡು ನಾವು 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. 2 ಸರಿ ವಾಶ್ ಮಾಡ್ಕೊಂಡಾದಮೇಲೆ ಈ ರೀತಿ ನೀರು ಹಾಕ್ಬಿಟ್ಟು ನಾವು ಇದನ್ನು ನೆನೆಸಬೇಕು. ಒಂದು 5ರಿಂದ 6 ಅವರ್ ಇದನ್ನು ನೆನೆಸಬೇಕು. ಅಂದರೆ ನೀವು ಮಧ್ಯಾಹ್ನ ಇದನ್ನು ನೆನೆಸಿದ್ರೆ, ಅಕ್ಕಿನೆಲ್ಲ ತೊಳೆದ್ಬಿಟ್ಟು ನೆನೆಸಿದ್ರೆ, ಅಂದರೆ ನೀವು ರಾತ್ರಿ ರುಬ್ಕೊಬೋದು. ಸೊ ರಾತ್ರಿ ನಾನು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಬೆಳಿಗ್ಗೆ ದೋಸೆ ಹಿಟ್ಟು ಈ ರೀತಿ ಆಗಿದೆ, ಅಂದರೆ ನೋಡ್ಬೋದು ನೀವು, ಫುಲ್ ಉಪ್ಪಿದೆ, ಚೆನ್ನಾಗಾಗಿದೆ ದೋಸೆ ಹಿಟ್ಟು. ಸೊ ನಾವು ರುಬ್ಬಿಟ್ಕೊಂಡಾಗ ಇಷ್ಟೊಂದು ಇರಲಿಲ್ಲ ಕ್ವಾಂಟಿಟಿ. ಸೊ ಇದು ಉಕ್ಕು ಬಂದಿದೆ ದೋಸೆ ಹಿಟ್ಟು. ಸೊ ಅದರಿಂದ ಫುಲ್ ಆಗಿದೆ. ಆ್ಯಕ್ಚುಲಿ ಇದು ಉಕ್ಕು ಹೋಗಿತ್ತು, ತಪ್ಪಲೆಯಿಂದ ಈಚೆಗೂ ಬಂದುಬಿಟ್ಟಿತ್ತು ದೋಸೆ ಹಿಟ್ಟು. ಸೊ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿಲೇ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದಕ್ಕೆ ನಾವು ಬೆಳಗ್ಗೆ ಉಪ್ಪು ಹಾಕ್ಕೊಬೇಕಾಗುತ್ತೆ ದೋಸೆ ಹಿಟ್ಟಿಗೆ. ಸೊ ಇವಾಗ ನಾನು ತವಾಗೆ ಎಣ್ಣೆ ಸರುಕೊತಾ ಇದ್ದೀನಿ. ಈ ರೀತಿ ಕ್ಯಾರೆಟ್ ಇಲ್ಲ ಈರುಳ್ಳಿಯಿಂದನೂ ನೀವು ಸರುಕೊಬೋದು. ಸೊ ಎಣ್ಣೆನ ಸುತ್ತಲೂ ತವಾಗೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ಇವಾಗ ದೋಸೆ ಹುಯ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನಿವಾಗ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸುತ್ತಲೂ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಈ ಥರ ಪ್ಯಾಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದೆಲ್ಲ ಅಂಟ್ಕೊಳ್ಳಿ ಚೆನ್ನಾಗಿ ಅಂತ ದೋಸೆ ಹಿಟ್ಟಿಗೆ ಅಂತ. ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ದೋಸೆ ಸೈಡ್ಸಲ್ಲೆಲ್ಲ ಕೆಂಪಾದಮೇಲೆ ನಾವು ಅದನ್ನು ತಿರುಗಿ ಹಾಕ್ಬೋದು. ಸೊ ನೀವು ನೋಡ್ಬೋದು ಎಷ್ಟು ಕೆಂಪಾಗಿ ಬಂದಿದೆ ದೋಸೆ ಅಂತ. ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ದೋಸೆ. ಸೊ ಇವಾಗ ಆ ಸೈಡ್ 2 ಸೈಡು ಬೇಯಿಸ್ಕೊಂಡಾದ್ಮೇಲೆ ಈ ಥರ ಆನಿಯನ್ ದೋಸೆ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಒಂದ್ಸರಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.